ಸಾವಿರಾರು ಸಂಖ್ಯೆಯಲ್ಲಿ ವೈದ್ಯರು, ಸಾವಿರಾರು ಸಂಖ್ಯೆಯಲ್ಲಿ ಇಂಜಿನಿಯರ್ಗಳು, ಲೆಕ್ಚರರ್ಸು, ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಅವರು ವೃತ್ತಿ ಬದುಕನ್ನ ಇವತ್ತು ಅವ್ರು ಮಾಡಲಿಕ್ಕೆ ಸಾಧ್ಯ ಆಗಿದೆ. ತಮಗೆ ಗೊತ್ತಿರಲಿ, ಅವರು ಪ್ರಾರಂಭ ಮಾಡಿದಾಗ, ಸನ್ಯಾಸತ್ವವನ್ನು ಪ್ರಾರಂಭ ಮಾಡಿದಾಗ ಆ ಶಾಖೆಗೆ ಇವತ್ತು ನಮ್ಮ ಏನು ಆದಿಚುಂಚನಗಿರಿ ಮಠಕ್ಕೆ 10 ಜನಕ್ಕೆ ಊಟ ಹಾಕುವಂತ ಶಕ್ತಿ ಕೂಡ ಇರಲಿಲ್ಲ. ಇದು ನಿಮಗೆ ಗೊತ್ತಿರಬೇಕು. ಆದರೆ ಅವರ 35 ವರ್ಷದ ಅವರ ಬದುಕಿನಲ್ಲಿ ಯಾವ ರೀತಿ ಸಂಘಟನೆಯನ್ನ ಮಾಡಿದ್ರು, ಸೇವೆಯ ಸಂಘಟನೆಯನ್ನ ಮಾಡಿದ್ರು, ಧಾರ್ಮಿಕ ಸಂಘಟನೆಯನ್ನ ಮಾಡಿದ್ರು, ಶೈಕ್ಷಣಿಕ ಕ್ಷೇತ್ರಗಳನ್ನ ಕಟ್ಟಿದ್ರು. ಇವತ್ತು ಶೈಕ್ಷಣಿಕ ಕ್ಷೇತ್ರಗಳು ನನಗೆ ಗೊತ್ತಿರೋ ಹಂಗೆ 540ಕ್ಕೂ ಹೆಚ್ಚು ಸಂಸ್ಥೆಗಳು ಇವತ್ತು ಹುಟ್ಟಾಕಿದ್ದಾರೆ. ಬಹುಶಃ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಇವತ್ತು ವಿಶೇಷವಾಗಿ ನಮ್ಮ ನಿರ್ಮಲಾನಂದ ಸ್ವಾಮೀಜಿರವರು ಈ ಜವಾಬ್ದಾರಿಯನ್ನ ವಹಿಸ್ಕೊಂಡ ಮೇಲೆ ಇವತ್ತು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ನಮ್ಮ ಮಠದ ಸಂಸ್ಥೆಗಳು, ಶೈಕ್ಷಣಿಕ ಸಂಸ್ಥೆಗಳು ಇವತ್ತು ತಲೆ ಎತ್ತಿದ್ದವೆ. ದೆಹಲಿಯಲ್ಲಿದೆ, ರಾಜಧಾನಿಯಲ್ಲಿದೆ, ಇವತ್ತು ರಾಷ್ಟ್ರ ರಾಜಧಾನಿಯಲ್ಲಿದೆ, ಆಂಧ್ರದಲ್ಲಿದೆ, ತೆಲಂಗಾಣದಲ್ಲಿದೆ, ಅನೇಕ ರಾಜ್ಯಗಳಲ್ಲಿದೆ. ಅಮೆರಿಕದಲ್ಲಿ ಕೂಡ ದೇವಸ್ಥಾನವನ್ನ ಕಟ್ಟಿರುವಂತಹ ಸಂಸ್ಥೆ ನಮ್ದು ಆದಿಚುಂಚನಗಿರಿ ಸಂಸ್ಥೆ. ನಮಗೆಲ್ಲ ಕೂಡ ಹೆಮ್ಮೆ ಇರಬೇಕು. ಸರಿಸುಮಾರು 1.5 ಲಕ್ಷ ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ. ಅಂತವರ ಪುಣ್ಯಾತ್ಮರ ಹೆಸರನ್ನು ಇಟ್ಟಿರ್ತಕ್ಕಂಥ ನೀವು ನಿಜವಾಗ್ಲೂ ಕೂಡ ಅತ್ಯಂತ ಸಂಸ್ಕಾರ ಇರತಕ್ಕಂಥ ಜನ ಅಂತ ನಾನಿವತ್ತು ನಿಮ್ಮನ್ನ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅವೇರಳ್ಳಿ ಗ್ರಾಮಸ್ಥರಿಗೆ ಇವತ್ತು ವಿಶೇಷವಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಹೇಳ್ತಾ ಇದ್ರು ಡಾಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಅವರು ಕೂಡ ನನ್ನ ಅತ್ಯಂತ ಆತ್ಮೀಯರಲ್ಲೊಬ್ಬರು, ಶೋಭರಾಜ್ರವರು, ಡಾಕ್ಟರ್ ಎಸ್ ನಾರಾಯಣ್ ಹೀಗೆ ಎಲ್ಲ ಹಿರಿಯ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು ಇವರೆಲ್ಲರೂ ಕೂಡ ಬಂದಿದ್ದಾರೆ ಅಂತ ಹೇಳಿದರು. ನನಗಿವತ್ತು ಖಾಸಗಿ ಕೆಲವು ಕಾರ್ಯಕ್ರಮಗಳು ಇದ್ದಿದ್ದರಿಂದ ನಾನು ತಡವಾಗಿ ಬಂದಿದ್ದೀನಿ. ತಡವಾಗಿ ಬಂದಿರೋದಕ್ಕೆ ನಿಮ್ಮೆಲ್ಲ ಕ್ಷಮೆಯನ್ನ ಯಾಚಿಸ್ತೇನೆ. ಮೊದಲನೇದಾಗಿ 10:30ಗೆ ಹೇಳಿದ್ರು ನನಗೆ, ಆದರೂ ಕೂಡ ನಾನು ಸುಮಾರು 2-3 ತಾಸು ನಿಧಾನವಾಗಿ ಬಂದಿದ್ದೇನೆ.